ಇವತ್ತೇನು ಕೋರ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ, ಎಲೆಕ್ಟ್ರಿಕ್ ಮಾಧ್ಯಮದವರೇ, ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ಮಾಡೋದು ನನಗೆ ಸ್ನೇಹ ಬಳಗ ಜಾಸ್ತಿ. ಎಲ್ಲ ಗೆಸ್ಟ್ಗಳನ್ನ ಕರೆಸ್ಬಿಡ್ತೀನಿ, ಅಲ್ಲಿ ಗೆಸ್ಟ್ ಮಾತಾಡ್ತಾರೆ, ಪಾಪ ಆರ್ಟಿಸ್ಟ್ ಮಾತಾಡೋಕ್ಕಲ್ಲ. ಅದಕ್ಕೆ ಇವತ್ತು ಯಾವ ಗೆಸ್ಟು ಕರೆಸಿಲ್ಲ. ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನ್ಸು ಬಿಚ್ಚಿ ಮಾತಾಡ್ಬೇಕಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ. ನಿಜವಲ್ಲೂ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿದ್ದೀರಾ, ನಮ್ಮ ತಾಯಿ ಹೆಸರು, ಅವರ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಜೊತೆಗೆ ಕೋರ ಅಂತ ನಾವು ಹೆಸರು ಹೇಳೋದಾದರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮೀಜಿಗಳು. ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ. ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು, ಅಶೋಕ್ ಹೋಟೆಲಲ್ಲಿ ಟೀಸರ್ ರಿಲೀಸ್ ಮಾಡಿದೆ, ನಮ್ಮ ಧ್ರುವ ಸರ್ಜಾ ಅವ್ರು ಬಂದು ಮಾಡಿದ್ರು. ಮತ್ತು ಟೌನಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡಿದೆ, ಫೀಲಿಂಗ್ ಸಾಂಗು. ಅದಾದಮೇಲೆ ಮೊನ್ನೆ ನವಂಬರ್ 23ನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡೋಳು ಸಾಂಗ್, ಈಗೇನು ನೋಡಿದ್ರು ಆ ಒಂದು ಸಾಂಗ್ನ ಬಿಡುಗಡೆ ಮಾಡಿದೆ. ಸುಮಾರು 50,000 ಜನ ಸೇರಿದರು ಆ ಒಂದು ವೇದಿಕೆಯಲ್ಲಿ. ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬ ಖುಷಿಪಟ್ಟರು. ಅದೇ ರೀತಿ ಸುಮಾರು 10 ಲಕ್ಷ ಜನ ಈ ಸಾಂಗ್ನ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ, ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ, ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿನ ಎತ್ತಿಡ್ತಿದ್ದೀರಾ ಅಂತೇಳಿ ನನಗೆ ಹೇಳಿದ್ರು. ತುಂಬ ಖುಷಿಯಾಯಿತು. ನಾನು ಹೇಳೋದಿಷ್ಟೇ, ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶ್ರೀ ಅವರು. ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, ನಿಮಗೆಲ್ಲ ಗೊತ್ತು. ಅದಾದಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ. ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟ್ರು, ಗೆಸ್ಟ್ ಹೌಲ್ ಕರೆದಾಗ ಹೋಗಿ ಮಾಡ್ತಾಯಿದ್ದು. ಬಟ್ ಅದಾದಮೇಲೆ ಶ್ರೀ ಬಂದಮೇಲೆ ನನಗೆ ಅನ್ನಿಸ್ತು, ಇಲ್ಲ ನಾವು ಆಲ್ರೆಡಿ ಒಂದು ಸರಿ ಸೋತಿದ್ದೀನಿ ಸ್ಲಮ್ಮಲ್ಲಿ. ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ, ಗೆಲ್ಲಲೇಬೇಕು. ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೇ ಅವನಿಗೆ ಮತ್ತೆ ಗೆಲುವು ಸಿಗೋದು. ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀ ಅವರು. ಶ್ರೀ ನನ್ನ ಹತ್ರ ಬಂದಾಗ, ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ಬರು ಕೂತ್ಕೊಂಡು ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿದ್ವು. ಅಲ್ಲೇನು ಮಾಡ್ದು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಪ್ರೊಡ್ಯೂಸರು ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಆರ್ಟಿಸ್ಟು, ಆಯಿತಾ, ಸೆಟ್ ವರ್ಕು, ಪೋಸ್ಟ್ ಪ್ರೊಡಕ್ಷನ್ನು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರಬೇಕು. ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕ್ಯಾರನಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ. ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಊಟ ಬಡಿಸಿದ್ದೀನಿ, ನೀರು ತಂದಿದ್ದೀನಿ, ಕ್ಯಾಮ್ರಾ ಎತ್ಕೊಂಡೋಗಿದ್ದೀನಿ, ಸೆಟ್ಟಲ್ಲಿ ಮಳೆ ಹೊಡೆದಿದ್ದೀನಿ, ಚಡ್ಡಿ ಹಾಕ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂಥ ಕಲಾವಿದರು ಅವ್ರಿಗೆಲ್ಲ ಹೋಗಿ ಸುಸ್ತಂದಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು, ಬಂದ್ರಪ್ಪ ಮಾಡ್ರಪ್ಪ ಅಂತೇಳಿ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿದ್ದೀವಿ. ಆ ಶ್ರಮನೇ ಇವತ್ತು ಕೋರ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳೋಂಥ ಒಂದು ಸಿನಿಮಾ ಆಗಿರೋದು. ಸೊ ಈ ಸಿನಿಮಾಗೆ ನಾಯಕನಾಗಿ ನಮ್ಮ ಕಿಟ್ಟಿ, ನಿಮಗೆಲ್ಲ ಗೊತ್ತು, ಸುನಾಮಿ ಕಿಟ್ಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂಥ ಹುಡುಗ. ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟ್ಟಿಗೊಂದು ಲೈಫ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವಲ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಚರಿಷ್ಮಾ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತೇಳಿ. ಫಸ್ಟು ಸಿನಿಮಾ ಆ್ಯಕ್ಚುಲಿ ಕೋರ ಸಿನಿಮಾ ಚರಿಷ್ಮಾಗೆ ಚಾನ್ಸ್ ಕೊಟ್ಟಿರೋದು. ಅದ್ರ ಹಿಂದೆ ಯಾವ ಸಿನಿಮಾನು ಮಾಡಿರಲಿಲ್ಲ. ನಮ್ಮ ಸಿನಿಮಾ ಸ್ಟಾರ್ಟ್ ಆದಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಹಂಗೆ ಅದಾದಮೇಲೆ ನಿಜವಲ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ, ಏನೇ ಕೆಲಸ ಆದರೂ ಕೂಡ ಬಂದು ಚರಿಷ್ಮಾ ಅವರು ಶೂಟಿಂಗ್ನ ಮಾಡಿಕೊಟ್ಟು ಹೋಗ್ತಾರೆ. ಬಟ್ ನಿಜವಲ್ಲೂ ಒಂದು ಒಳ್ಳೆ ಆ್ಯಕ್ಟ್ರು. ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ ಫೋನ್ ಮಾಡಿದಾಗ ಸಡನ್ನಾಗಿ ಫೋನ್ ಎತ್ತಲ್ಲ, ಅದೊಂದು ಬೇಜಾರಿದೆ. ಸೊ ಅದಾದಮೇಲೆ ಇದು ಈ ನಮ್ಮ ಸಿನಿಮಾದಲ್ಲಿ ಏನು ನಾವು ಒಂದು ತಂಡ ಇದೀವಿ ಗೊತ್ತಾ, ಮಟಣ್ಣ ಆಗಿರ್ಬೋದು, ಮುನಿ ಆಗಿರ್ಬೋದು, ನಮ್ಮ ಗಣೇಶನ್ ಆಗಿರ್ಬೋದು, ಯತಿರಾಜ್ ಆಗಿರ್ಬೋದು, ಮತ್ತು ಎಡಿಟ್ರು ನಮ್ಮ ಸೆಲ್ಲಮ್ಮು, ಗಿರೀಶು, ಸೆಲ್ಲಮ್ಮು, ನಮ್ಮ ಸಾಹಿತ್ಯ ರೇವಣ್ಣ ನಾಯಕು. ಸೊ ಎಲ್ಲ ಒಂದು ಟೀಮು. ಬಟ್ ನಾನು ಹೇಳ್ತಾ ಇದ್ದೆ ಯಾವಾಗಲಷ್ಟೇ, ಯಾರು ನೀವು ಆ್ಯಕ್ಟ್ ಮಾಡ್ತಿರೋ ನೀವು ಬಂದ್ರಪ್ಪ. ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು, ದುಡ್ಡು ಬೇಕು ಜೀವನಕ್ಕೆ. ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆ್ಯಕ್ಟಿಂಗ್ ಮಾಡಬೇಡ್ರಿ, ಈ ಸಿನಿಮಾನ ಗೆಲ್ಲಿಸಲೇಬೇಕಂತ ಆ್ಯಕ್ಟಿಂಗ್ ಮಾಡಿ. ಆವಾಗ ಖಂಡಿತ ನಾವು ಅದನ್ನು ಏನೋ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಪಾಪ ನಮ್ಮ ಎಲ್ಲ ಟೀಮು ಮಲೆನಾಡು ಸಕಲೇಶ್ವರ ಶೂಟಿಂಗ್ ಮಾಡ್ದು, ಹೊರನಾಡ ಶೂಟಿಂಗ್ ಮಾಡ್ದು, ನಿಂತ್ಕಲ್ಲಲ್ಲಿ ಶೂಟಿಂಗ್ ಮಾಡ್ದು, ಚಿಕ್ಕಮಂಗ್ಳೂರಲ್ಲಿ ಮಾಡ್ದು. ಅಲ್ಲೆಲ್ಲ ಫುಲ್ಲು ಮಳೆ ಜಿಗಣೆಗಳು ಕರೆಕ್ಟಾಗಿ
ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡಿದ್ರು. ನಿಂತ್ಕೊಳ್ಳೋಕ್ಕೆ ಸರ್ ನಿಜವಲ್ಲ ಒಂದು ಟೈಮ್ ಊಟ ಇಲ್ಲ, ಕ್ಯಾಮ್ರಾ ತೊಗೊಂಡು ಕಾಡಲ್ಲಿ ಹೋಗ್ಬೇಕು, ಫುಲ್ಲು ಮಳೆ ಆಯಿತಾ. ಈಗೇನು ಈ ಸಾಂಗ್ ನೋಡಿದ್ರೆ ಆ ಸಾಂಗು ನಾವು ಚಿಕ್ಕಮಂಗ್ಳೂರು ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಫಾಲ್ಸ್ ನೋಡಿದ್ದೀರಾ, ಸುಮಾರು ಇಲ್ಲಿಂದ ಒಂದು ಮೇ ಬಿ ಒಂದು 300 ಹೈಟ್ ಇರಬೇಕು. ಅಲ್ಲಿ ವಿತೌಟ್ ಸಪೋರ್ಟು ಸೌಜನ್ಯ ಮತ್ತು ಕಿಟಿ ನಿಂತಿದ್ರು. ನನಗೆ ಕೆಳಗಡೆ ಕಾಲೆಲ್ಲ ಶೇಕ್ ಆಗ್ತದೆ. ಸರಿ ಚರಿಷ್ಮಾ, ನಾನು ಹೇಳ್ತಾ ಇದ್ದೀನಿ ಶ್ರೀ ಬೇಡ, ಅಷ್ಟು ಮೇಲೆ ನಿಲ್ಲಿಸ್ಬಿಡ್ರಿ, ಬೇಡ ಬೇಡ ಅಂತ. ಯಾಕಂದರೆ ಸಿನಿಮಾ ಘಟನೆಗಳು ನೋಡಿರ್ತೀವಿ. ಬಟ್ ಆದರೂ ಕಿಟಿ ಒಂದು ಮಂಡತನ ಇಲ್ಲಣ್ಣ, ನಾವು ನಿಂತ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ನಿಂತ್ಕೊಂಡು ತುಂಬ ಶ್ರಮಪಟ್ಟರು. ಒಂದು ಹೇಳ್ತೀನಿ ಕೇಳಿ, ಕಿಟ್ಟಿ ಬಂದ್ಬಿಟ್ಟು ಇವಾಗ ಕಣ್ಣು ಬಿಡ್ತಾರೋ ಒಂದು ಹುಡುಗ, ಬಟ್ ಕೆಲಸದಲ್ಲಿ ಮಾತ್ರ ನಿಜವೂ ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಫೈಟಲ್ಲಂತೂ ಸ್ಟೆಂಟಲ್ಲಿ ನಿಜವೂ ಯಾವುದು ಡೂಪ್ ಇಲ್ಲ, ರೋಪ್ ಇಲ್ಲ, ಏನಿಲ್ಲ, ಸಖತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ. ಮತ್ತು ಕೆಲವೊಂದು ಟೈಮಲ್ಲಿ ಕತ್ಕಾಲ ಏಟ್ ಬಿದ್ದಲ್ಲೂ ಕೂಡ ನಾವೆಲ್ಲ ಶೂಟಿಂಗ್ ನಿಂತೋಯ್ತು ಅಂತ ತಿಳ್ಕೊಂಡಿದ್ದು, ಬಟ್ ಅದು ಕೆಲಸ ಮಾಡಿದ್ದಾನೆ. ನಿಜವೂ ತುಂಬ ಖುಷಿ ಆಯ್ತದೆ. ಈಗೇನು ನೀವು ಒಪ್ಪಿಕೊಂಡೋಳು ಸಾಂಗ್ ನೋಡಿದ್ದೀರಾ, ಆ ಸಾಂಗು ತುಂಬ ಮೂಡ್ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಮತ್ತು ಈ ಸಾಂಗ್ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತು. ಚರಿಷ್ಮಾ ಮತ್ತು ಕಿಟ್ಟಿನ ಒಂದು ಬೆಟ್ಟದ ತುದಿ ನಿಲ್ಲಿಸಿರ್ತೀವಿ, ಅಲ್ಲೊಂದು 500 ಅಡಿ ಒಂದು ಏನು ಡೆಪ್ತ್ ಆಳ ಇದೆ. ನಾನು ಹೇಳ್ತಾ ಇರ್ತೀನಿ ಕಿಟಿಗೆ, ಕಿಟಿ ಸೆಟ್ಟಲ್ಲಿ ತಮಾಷೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವರಿಬ್ಬರು ಪಾಪ ಕಾರಲ್ಲಿ ಕೂತ್ಕೊಂಡ್ರು. ಆವಾಗ ಎಲ್ಲಿ ಕ್ಯಾಮೋನ್ಗೆ ಒಂದು ಕಡೆ ನಮ್ಮ ಡೈರೆಕ್ಟ್ರು ಮೇಲ್ ಬಾ ಅಂತಾರೆ, ಕ್ಯಾಮ್ರಾಮನ್ನು ಹಿಂಗೆ ಬಾ ಅಂತಾರೆ, ಆ ಕೊರಿಯೋಗ್ರಾಫರ್ ರಾಜು ಮಾಸ್ಟ್ರು ಹಿಂಗೆ ಬಾ ಅಂತಾರೆ. ಅವನಿಗೆ ಪಾಪ ಕನ್ಫ್ಯೂಷನ್ ಆಗುತ್ತೆ. ಆ ಎಲ್ಲಿ ಕ್ಯಾಮು ಬರ್ತಾ ಇನ್ನೇನು ಮುಖದ ಹತ್ರ ಬಂದು ಮೇಲೆ ಹೋಗ್ಬೇಕಾಯ್ತು, ಡೈರೆಕ್ಟ್ ಬಂದು ಕಣ್ಣು ಹೊಡಿತು ಕಿಟ್ಟಿಗೆ. ಕಣ್ಣು ಹೊಡೆದಟ್ಟಿಗೆ ಅಮ್ಮ ಅಂತ ಪಾಪ ಅವನು ರೈಟಲ್ಲಿ ಬೀಳೋನು ಲೆಫ್ಟಲ್ಲಿ ಬಿದ್ದ. ರೈಟಲ್ಲಿ ಬಿದ್ದರೆ ನಮ್ಮ ಮುಂದೆ ಕಿಟಿ ಇರ್ತಿರ್ಲಿಲ್ಲ. ಇಂಥ ಒಂದು ಘಟನೆ ನಡೀತು. ಸೊ ಅದಾದಮೇಲೆ ನಮಗೆ ತುಂಬ ನೋವಾಯಿತು, ಏನಪ್ಪ ಈ ಥರ ಎಲ್ಲ ಆಗುತ್ತಲ್ಲ ಅಂತೇಳಿ. ಸೊ ಏನೇ ಸಮಸ್ಯೆ ಆದರೂ ಕೂಡ ಸಿನಿಮಾ ಟೋಟಲ್ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡೋಣಪ್ಪ, ಟೆನ್ಷನ್ ಸಾಕು, ಪ್ರೊಡ್ಯೂಸರ್ಸ್ ಅವಸರನೇ ಬೇಡ, ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಇದೆ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ಸಿನಿಮಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟರ್ ಮಾಡಿದೆ, ಇಲ್ಲ ಶ್ರೀ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಇಲ್ಲಿ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಎಲ್ಲ ಹೆಂಗ್ರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಅಂತಿದ್ದು. ಸೊ ನಮಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕಿಂಗು, ಫೈಟು, ಇನ್ನೊಂದು ಮತ್ತೊಂದು ನೋಡ್ತಾ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡಿದು. ತಿಂಗಳು ನಾನೇ ರೆಡಿ ಆಗ್ಬಿಟ್ಟಿದೆ, ಇಲ್ಲಪ್ಪ ಸೆನ್ಸರ್ ಆಯಿತು, ಸಿನಿಮಾ ರಿಲೀಸ್ ಮಾಡೋಣ ಅಂತ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನೋ ನಮ್ಮ ಕೊರಗಜ್ಜನ ಆಶೀರ್ವಾದ. ಇಮಿಡಿಯೇಟಾಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು, ಸರ್ ನಾವು ನಿಮ್ಮ ಸಿನಿಮಾ ನೋಡ್ಬೇಕಂತೇಳಿ. ಮಿರಾಜ್ ಮೇಲೆ ಸಿನಿಮಾ ಹಾಕಿದೆ. ಸಿನಿಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನು ತಪ್ಕೊಂಬಿಟ್ರು. ಏನು ಸರ್ ಇಂಥ ಸಿನಿಮಾ ಮಾಡಿರೋ ಅಂತೇಳಿ. ಅವತ್ತೇ ಮಾನೇಸ್ ಅಗ್ರಿಮೆಂಟ್ ಹಾಕ್ಕೊಂಡ್ರು. ತೆಲುಗು ಮತ್ತು ತಮಿಳು 2 ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಹಾಕ್ಕೊಂಡು ಈಗ ಆಲ್ರೆಡಿ ಎಲ್ಲ ವರ್ಷನೂ ಡಬ್ಬಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ. ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮಗೆ, ಇಲ್ಲ ನಾವೇನೋ ಒಂದು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀವಪ್ಪ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮ ಅಣ್ಣ ಪಿ ಚೆಲುವರಾಜು ನನಗೆ ಸಾಥ್ ಕೊಟ್ಟರು. ಯಾಕಂದರೆ ಇಷ್ಟು ದೊಡ್ಡ ಬಂಡವಾಳ ನಾವು ಎಲ್ಲಿಂದ ತರೋದು ಇವತ್ತಿನ ದಿನಲ್ಲಿ ಅಂತೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾರಿದ್ರು, ಒಂದು 80 lakhsಗೆ ಆ ದುಡ್ಡನ್ನ ತಂದು ನಾನು ಕೇಳ್ಕೊಟ್ರು, ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ ಮಾಡು ಚೆನ್ನಾಗಿರಲಿ ಅಂತೇಳಿ. ಸೊ ನಮ್ಮ ಮುರುಘಾ ಅವರು ನಮ್ಮ ಸ್ನೇಹಿತರು, ಮತ್ತು ಇನ್ನೊಬ್ಬ ನಂಜಪ್ಪ ಅಂತಿದ್ದಾರೆ, ಅವರು ಸುಮಾರು ಜನ ಫ್ರೆಂಡ್ಸನ್ಗೆ ದುಡ್ಡಿನ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಾವೆಲ್ಲೂ ಅಷ್ಟೇ 4 ಫೈಟ್ ಮಾಡಿದ್ದೀವಿ. ನಮ್ಮ ಚಿನ್ನಿ ಫೈಟ್ ಮಾಸ್ಟ್ರು ಒಂದೊಂದು ಫೈಟು ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ಎಲ್ಲೂ ಬೇಜಾರು ಅನಿಸಿಲ್ಲ. ಮತ್ತು ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು 80% ಸೆಟ್ ವರ್ಕ್ ಇದೆ. 80 ನೀವು ಯಾವ ಸೀನ್ ತಗೊಂಡು ಸೆಟ್ಟು, ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿ ಅದು ಸೆಟ್ ವರ್ಕು ನಮ್ಮ ಜಿನೇಂದ್ರ ಅವರು ಒಳ್ಳೆ ಒಂದು ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಸೆಟ್ಟನ್ನು ಹಾಕ್ಕೊಟ್ರು. ಸೊ ಒಟ್ಟಾರೆ ಟೋಟಲಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ, ಈ ಸಿನಿಮಾ ಗೆಲ್ಲಿಸ್ಲೇಬೇಕಂತೇಳಿ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ನಿಜ ತುಂಬ ಖುಷಿ ಆಗ್ತದೆ. ಎಲ್ಲ ಪತ್ರಿಕಾ ಮಿತ್ರ ನಾನು ಬೇಡ್ಕೊಳ್ಳೋದಿಷ್ಟೇ, ತುಂಬ ಕಷ್ಟಪಟ್ಟು ನಮ್ಮ ನೆಲ ಮೂಲದ ಕತೆ, ಮಣ್ಣಿನ ಕತೆ, ಏನು ಒಂದು ಆದಿವಾಸಿ ಬುಡಕಟ್ಟು ಜನಾಂಗದ ಒಂದು ರಿಯಲ್ ಕತೆ ಇಟ್ಕೊಂಡು ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಒಳ್ಳೆ ಸಾಂಗ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಸೆಂಟಿಮೆಂಟ್ ಇದೆ. ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದರೆ ಸೂಪರ್ ಅಂತ ಹೇಳ್ತೀರ. ಅಂಥ ಒಂದು ಸಿನಿಮಾ 100% ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಧ್ರುವ ಸರ್ಜ್ ಅವರಾಗಿರ್ಬೋದು, ನಮ್ಮ ಪ್ರಶಾಂತ್ ಅವರಾಗಿರ್ಬೋದು, ಮತ್ತು ಫಿಲಿಮ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಬಾಮರಿಸು, ಸುರೇಶ್ ಅವರು, ಹಲವಾರು ಸ್ನೇಹಿತರು, ನಮ್ಮ ಆನಂದ್ ಗುರುಜಿಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಮತ್ತು ಈ ಸಿನಿಮಾ ನೋಡಿ ನಮ್ಮ ಏನು ಬಾಲಾಜಿ ಸಾರು ನಿನ್ನೆ ಒಂದು ತೆಲುಗು ಸಿನಿಮಾಗೆ ಮೇಯ್ನ್ ವಿಲನ್ ಆಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಅದು ತುಂಬ ಖುಷಿ ಕೊಡ್ತೇನೆ ನನಗೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ
ನಾನೇನು ಪ್ರೊಫೆಷನಲ್ ಕಲಾವಿದ ಅಲ್ಲ. ಬಟ್ ಆದರೂ ಮಧ್ಯದಲ್ಲಿ ನಮ್ಮದು ವ್ಯವಹಾರ ಮಾಡಿಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ. ಅದರಲ್ಲೂ ನಮ್ಮನ್ನು ಗುರ್ಸಿ ಇವತ್ತು ಪರಭಾಷೆಯಲ್ಲಿ ಆ್ಯಕ್ಟ್ ಮಾಡಿ ಕೇಳಿದ್ರಲ್ಲ ಸರ್, ನಿಜವಲ್ಲೂ ತುಂಬ ಥ್ಯಾಂಕ್ಸು ಸರ್ ಬಾಲಾಜಿ ಸರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸಬೇಕು, ಗೆಲ್ಲಿಸ್ಬೇಕು. ನಾನು ನಿಮಗೆ ಲೇಟ್ ಮಾಡಲ್ಲ. ಜನವರಿ ಫಸ್ಟ್ ವೀಕಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂಥ ಕೋರ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಿದೆ. ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಬೆಳೆಸ್ಬೇಕಂತೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ನಿರ್ಮಾಪಕರೇ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸರ್ ಏನು ಗೊತ್ತಾ, ಫಸ್ಟು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, 2 ಕೋಟಿ ಬಂಡವಾಳ ಹಾಕಿದೆ. ಸೊ ಅದು ಸಿನಿಮಾ ಗೆಲ್ಲಿಲ್ಲ. ಅವಾಗ ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆ ವಾಪಸ್ ಹೋಗ್ತಿದ್ವಿಲ್ಲ. ಇಲ್ಲ, ನಾನು ಎಲ್ಲೂ ಸೋತಿ ಅಲ್ಲಿ ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿದೆ. ಶ್ರೀ ಅವ್ರಿಗೆ ಹೇಳಿದೆ, ಶ್ರೀ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ, ನೀನು ಯಾರು ಒಳ್ಳೆ ವಿಲನ್ ತೋರಿಸು, ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರಿಗಾರು ಹೇಳಪ್ಪ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳಿದೆ. ಸೊ ಅವಾಗ ನನಗನ್ನಿಸ್ತು ನಮ್ಗೆ ಯಾರು ಪ್ಲ್ಯಾಟ್ಫಾರ್ಮ್ ಕೊಡಲ್ಲ, ನಮ್ಮ ಪ್ಲ್ಯಾಟ್ಫಾರ್ಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಆಯಿತಾ, ನನಗೆ ಈ ಮಟ್ಟಕ್ಕೆ ನಾನು ಆ್ಯಕ್ಟಿಂಗೇ ಬೇಡ ಅನ್ನೋ ಆ್ಯಕ್ಟಿಂಗ್ನ ತಂದಿರೋದು ನಮ್ಮ ಶ್ರೀ ಅವರು. ನನ್ನನ್ನು ಲಾಡ್ಜಲ್ಲಿ ಕೂಡ ಹಾಕ್ಕೊಂಡು ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದಾರೆ ನೈಟ್ ಆ್ಯಂಡ್ ಡೇ. ಅಣ್ಣ ಹಿಂಗೆ ಬರಬೇಕು, ಹಂಗೆ ಬರಬೇಕು, ಕಣ್ಣು ಹಿಂಗೆ ಬಿಡಬೇಕು, ಮೀಸಿ ಹಿಂಗೆ ತಿರ್ಸ್ಬೇಕು. ಆಮೇಲೆ ಸರ್ ನೋಡಿ, ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ. ಲಾಂಗ್ ಹಿಡ್ದು ಚಾಕು ಚುಚ್ಚಿದ್ರೇ ವಿಲನು. ಬಟ್ ನನ್ನ ಕೈಲಿ ಯಾವ ಲಾಂಗ್ ಹಿಡ್ಸಿಲ್ಲ ಸರ್. ಒಂದೇ ಒಂದು ಇಂಟ್ರಡಕ್ಷನ್ ಫೈಟಲ್ಲಿ ಒಂದು ಸಿಗರೇಟ್ ಕೊಡ್ತಾರೆ, ಚುಟ್ಟ ಬಾಯಿಲಿ ಇಟ್ಕೊಂಡು ಪಂಚೆ ಕಟ್ಕೊಂಡು ಎಂಡ್ ತನಕ ಸಿಗರೇಟ್ ಬಾಯಲ್ಲೇ ಇರಬೇಕು. ಯಾವ ಲಾಂಗ್ ಮಚ್ಚಿರ್ಸಿಲ್ಲ, ಕೈಯಲ್ಲೇ ಫೈಟ್ ಮಾಡಿಸ್ತಾರೆ, ವರ್ಮಾಕಲೆ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬ ಅದ್ಭುತವಾಗಿ ಆ ಫೈಟ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನೇನಾದ್ರು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಖಳನಾಯಕನಾಗಿ ಬರ್ತೀನಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡ್ತೀನಿ ಅದಕ್ಕೆ ಕಾರಣನೇ ನಮ್ಮ ಒಟಾಶ್ರೀ ಅವರು. ಆಯಿತಾ, ಆಮೇಲೆ ಶ್ರೀಗೆ ಹೇಳ್ಬಿಟ್ಟಿದ್ದೀನಿ, ಶ್ರೀ ನೀನು ಸಾಯೋ ತನಕ ನೀನು ಯಾವ ಸಿನಿಮಾ ಮಾಡು, ನಾನು ಯಾವುದೇ ಸಿನಿಮಾ ಮಾಡಿದ್ರು ನೀನೇ ಅದಕ್ಕೆ, ನೀನು ಮನೇಲಿದ್ರು ಬಿಡಲ್ಲ, ನೀನು ಎತ್ತಾಕಮ್ಮನ ಸಿನಿಮಾ ಮಾಡಿಸ್ತೀನಿ. ಸೊ ಹಾಗಾಗಿ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನನ್ನ ಹತ್ರ ಶ್ರೀ ಅಣ್ಣ ನಾನು ಸಿನಿಮಾ ಮಾಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಡಿ ಅಂತ ಬಂದು ಮನುಷ್ಯನೇ ಅಲ್ಲ. ಆಯಿತಾ ಅಣ್ಣ, ಒಂದು ತುಂಬ ಹೊಟ್ಟೆಸ್ಕೊಂಡಿದ್ದೀನಿ, ಹೊರಟ ಲವ್ ಯು ಮಾಡಿದೆ. ಅದಾದಮೇಲೆ ಯಾವುದೋ ನನಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ, ಏನೋ ನನಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ನಾನು ಒಂದೇ ಮಾತು ಹೇಳಿದೆ, ನಿಮಗೆ ನಾನು ರಿಲೀಸ್ ಆದಮೇಲೆ ಹೇಳ್ಬೇಕಂತಿದ್ದೆ, ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನನ್ನ ಆಫೀಸಲ್ಲಿ ಒಂದು ಡೈರಿ ಇದೆ, ಶ್ರೀ ಪರಿಚಯ 1 ಅವರ್ ಆಯಿತು. 1 ಅವರ್ ಆದಮೇಲೆ ನಾನು ಹೇಳಿದೆ, ಶ್ರೀ ನನ್ನ ಹತ್ರ ಇವತ್ತು 1 ರೂಪಾಯಿ ದುಡ್ಡಿಲ್ಲ, ನೀನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಕಿಟಿನೇ ಹೀರೋ ಅಂತ ಹೇಳಿದೆ. 3 ಜನ ಇದು ಆಫೀಸಲ್ಲಿ. ಆಯಿತಾ, ಅವತ್ತು ಈ ಥರ ಮಾತಾಡ್ಬಿಟ್ಟು ನಮ್ಮ ಹುಡುಗನ ಕರ್ಬಿಟ್ಟು ಡೈರಿ ತರಿಸೆ, ನಾನು ಹೇಳ್ದಂಗೆ ಬರೀ ಅಂದ. ಒಟ್ಟಾಶ್ರೀ ಡೈರೆಕ್ಷನ್ ಮಾಡ್ತಾರೆ, ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಸುನಾಮಿ ಕಿಟಿ ಹೀರೋ ಆಗ್ತಾನೆ. ಈ ಸಿನಿಮಾ 100 ಡೇಸ್ ಹಿಟ್ ಆಗುತ್ತೆ, ಕೋರ ಸಿನಿಮಾ. ಕಿಟಿಗೆ 5 ಸಿನಿಮಾ ಬುಕ್ ಆಗುತ್ತೆ, ಇದು ಸತ್ಯ ಅಂತ ಹೇಳಿ ಬರೀ ಅಂತ ಅವತ್ತು ಬರ್ಸಿದ್ದೀನಿ. ಇವತ್ತು ಡೈರಿ ಇದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ನಾನು ಮಾಡೋಕ್ಕಾಗಲ್ಲ. ಕಣ್ಮುಂದೆ ಒಂಥರ ನನಗೆ ಇದು ನಿಜಾನ ಅನಿಸ್ತದೆ. ಅವತ್ತೇನು ಬರೋದ್ನೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಆಯಿತು, ರಿಲೀಸ್ ಆಗುತ್ತೆ. ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತೀರಾ. ಯಾಕಂದರೆ ಕಿಟಿಗೆ ಹೇಳೋದಿಷ್ಟೇ, ಕಿಟಿ ನೀನು ಹೀರೋ ಅಲ್ಲ, ನೀನು ಚರಿಷ್ಮಾ, ನೀನು ಹೀರೋಯಿನ್ ಅಲ್ಲ. ಈಗ ನೀವೆಲ್ಲ ಬೆಳೀತಾ ಇದ್ದೀರಾ. ನಿಮ್ಮ ಸಿನಿಮಾ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡಿ ನಿಮ್ಮನ್ನು ಬೆಳೆಸ್ದಾಗ ಅವಾಗ ನೀವು ಹೀರೋ ಅಂತ ಜೋರಾಗಿ ತಲೆ ಎತ್ಕೊಂಡು ನೀವು ಮಾತಾಡ್ಬೋದು. ಈಗ ಬೆಳೀತಾ ಇದ್ದೀರಾ. ದಯವಿಟ್ಟು ನಿಮಗೆ ಕೋರ ಸಿನಿಮಾ ಬಗ್ಗೆ ತುಂಬ ಒಂದು ಪ್ರೀತಿ ಇದೆ, ನನಗೆ ಗೊತ್ತು. ಪ್ರಮೋಷನ್ ಅಂತ ಕರೆದಾಗ ಈಗ ಯಾವುದೇ ಊರಾಗಿರಲಿ, ಯಾಕಂದರೆ ಇವತ್ತು ಸಿನಿಮಾ ಮಾಡೋದು ಈಸಿ, ಪ್ರಮೋಷನ್ ಮಾಡೋದು ಕಷ್ಟ. ಪ್ರತಿಯೊಂದು ಪ್ರಮೋಷನ್ಗೂ ನೀವು ಸಿನಿಮಾ ತಂಡದವರು ಎಲ್ಲ ಕಡೆ ಯಾವುದೇ ರಾಜ್ಯೋತ್ಸವ ಆಗಿರಲಿ, ಬೇರೆ ಕಾರ್ಯಕ್ರಮ ಆಗಿರಲಿ, ಪ್ರತಿಯೊಂದರಲ್ಲೂ ಹೋಗಿ ಕೋರ ಸಿನಿಮಾ ಸಾಧ್ಯವಾದಷ್ಟು ನೀವು ಪ್ರಮೋಷನ್ ಮಾಡಿ ಅಂತ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಒಳ್ಳೆ ಸಿನಿಮಾನ ಪ್ರಮೋಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟು ನಾನು ಒಳ್ಳೆ ಸಿನಿಮಾ ಮಾಡಿದಪ್ಪ, ಜನಗಳು ಬಂದು ಥಿಯೇಟ್ರಲ್ಲಿ ನೋಡಬೇಕಲ್ಲ, ಅದು ಒಳ್ಳೇದ ಕೆಟ್ಟದ ಅಂತ. ಸೊ ಹಾಗಾಗ್ಬಿಟ್ಟು ನೀವು ಇನ್ನೂ ಎತ್ತರಕ್ಕೆ ಬೆಳೀರಿ, ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಯಾಕಂದರೆ ಕೋರ ಸಿನಿಮಾದಿಂದ ಬಂದಂಥವ್ರು ಪ್ರತಿಯೊಬ್ಬರು ಒಂದು ರೇಂಜ್ ರೀಚ್ ಆಗ್ತೀರಾ. ಆಯಿತಾ, ಯಾಕಂದರೆ ಇದು ನಾನು ಮಾಡಿರೋ ನಮ್ಮ ತಾಯಿ ಹೆಸರಲ್ಲಿ. ಆಯಿತಾ, ನಮಗೆ ದೇವರು ಅವರೇನೆ. ಸೊ ಹಾಗಾಗ್ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದನೇ ಇಲ್ಲಿ ತನಕ ಎಲ್ಲ ನಡ್ಕೊಂಬಂದಿದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಒಳ್ಳೇದಾಗಲಿ. ಇಡೀ ಸಿನಿಮಾ ತಂಡ ನನ್ನ ಸಿನಿಮಾದಲ್ಲಿ ಕಷ್ಟಪಟ್ಟಂಥ ಎಲ್ಲ ಸೆಟ್ ವರ್ಕು, ಮೇಕಪ್ ಮ್ಯಾನು, ಕಾಸ್ಟ್ಯೂಮು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಕೂಡ
ಪ್ರತಿಯೊಬ್ಬರು ಕರೆದು ಎಲ್ಲ ಕಲಾವಿದರು ಎಲ್ಲ ವರ್ಕರ್ಸು ಯೂನಿಟ್ ಲೈಟ್ಮನ್ ಕರೆದು ನಾನು ಸನ್ಮಾನ ಮಾಡಬೇಕು, ಸನ್ಮಾನ ಮಾಡಿ ಪ್ರತಿಯೊಬ್ಬರು ಒಂದು ಶೀಲ್ಡ್ ಕೊಡಬೇಕು. ಸೊ ಆ ಕೆಲಸ ನಾನು ಮಾಡ್ತೀನಮ್ಮ ಖಂಡಿತವಲ್ಲೂ. ಯಾಕಂದರೆ ತುಂಬ ಟ್ಯಾಂಕ್ಸ್ ಸೌಜನ್ಯ. ಯಾಕಂದರೆ ಎಲ್ಲ ಈ ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ಬೇಕಾರೆ ಪಾಪ ಅಲ್ಲಿ ನಮ್ಮ ಏನು ಇನ್ನೊಬ್ಬ ಸುಳ್ಳಿನ ಕ್ಯಾರೆಕ್ಟರ್ ಹೊಡಿಬೇಕಾರೆ ತುಂಬ ಕೈಯೆಲ್ಲ ಪರ್ಚ್ಕೊಂಡು ಸಾಕಷ್ಟು ರಿಯಲಾಗಿ ಓದಿದ್ದಾರೆ ಸರ್. ರಿಯಲ್ ಆಗಿ ನಮ್ಮ ಶ್ರೀನು ಅಷ್ಟೇ ಓದಿ ಆಮೇಲೆ ನೋಡ್ಕೊಂಡು ಅಂತಾರೆ. ಸೊ ಹಂಗೆ ಪ್ರತಿಯೊಂದು ಪಾತ್ರ ನಮ್ಮ ಶ್ರೀ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ತಮಿಳಲ್ಲಿ ಇವರು ಬಾಲ ಡೈರೆಕ್ಟರ್ ಇದ್ದಾರಲ್ಲ, ಬಾಲನ್ಗಿಂತ ಡಬಲ್ ಆಗ್ಬಿಟ್ಟಿದ್ರು. ಏನು ಸೆಟ್ಟಲ್ಲಿ ನಮ್ಮ ನಾಯಕರಿಗೆಲ್ಲ ಪಾಪ ಶೂ ಅಲ್ಲಿ ಹೊಡ್ಸಿರೋ, ಯಾಕಂದರೆ ಆ ಪಾತ್ರ ಗೆಲ್ಲಬೇಕು. ಸೊ ಹಂಗಾಗ್ಬಿಟ್ಟು ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಕಿಟಿನೂ ಕಷ್ಟಪಟ್ಟನೆ, ಒಂದು ಟೀಮ್ ವರ್ಕ್ ಮಾಡಿದ್ದೀವಿ. ದಯವಿಟ್ಟು ನಾನು ಇಷ್ಟು ದಿವಸ ಕಾರ್ಯಕ್ರಮಗಳು ಮಾಡಿದ್ದೀನಿ ಸಿನಿಮಾ ಬಗ್ಗೆ, ಇವತ್ತು ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಮಾತಾಡಲಿ ಅಂತೇಳಿ ಈ ಪ್ರೆಸ್ ಮೀಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಟ್ರೀಸರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಮೇಕಿಂಗ್ ವಿಡಿಯೋ ನೋಡಿದ್ದೀರಾ, ನೆಕ್ಸ್ಟ್ ಟ್ರೈಲರ್ ಬರ್ತದೆ. ಟ್ರೈಲರು ನಿಜವಾಗ್ಲೂ ಬೇರೆ ಲೆವೆಲ್ ಇದೆ. ಟ್ರೈಲರು ತುಂಬ ಅದ್ಭುತವಾಗಿದೆ. ಅತಿ ಶೀಘ್ರದಲ್ಲಿ ಟ್ರೈಲರ್ ನಾವು ನಿಮ್ಗೆ ತೋರಿಸ್ತೀವಿ. ಅದೇ ರೀತಿ ಬಾಲಾಜಿ ಸರ್ಗೆ ಮತ್ತು ಏನು ಜಾಗ್ವಾರ್ ಸ್ಟುಡಿಯೋಸ್ ಚೆನ್ನೈ ಅವರು ನಮ್ಮ ತಮಿಳು ಸಿನಿಮಾ ತಗೊಂಡಿದ್ದಾರೆ. ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ, ಎಲ್ಲರೂ ಒಳ್ಳೆದಾರೆ. ಥ್ಯಾಂಕ್ ಯು ತುಂಬ ಮಾತಾಡಿದ ಅನ್ಸದೆ, ಸಾರಿ ಬೇಜಾರು ಮಾಡ್ಕೊಬಿಡಿ. ನಾವು ಭಾಷಣ ಮಾಡಿ ಅದೇ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲ ಸರ್, ನೀವು ರಿಲೀಸ್ ಆಗಿ ಸಕ್ಸಸ್ ಮೀಟ್ ತನಕ ಮಾತಾಡಿದ್ದೀರಿ. ಇಲ್ಲ ಖಂಡಿತ ಇದನ್ನೇ ಥ್ಯಾಂಕ್ ಯು ಎಲ್ಲರೂ ಒಳ್ಳೆದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ವೆರಿ ಬೆಸ್ಟ್.